ಡಿಟಾಕ್ಸ್ ಪ್ರೋಗ್ರಾಮ್ಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ನೋಡ್ತೀವಿ. ನೀವು ಏನು ಜ್ಯೂಸ್ ತಗೊಳ್ಳಿ, ನಿದ್ದೆ ಮಾಡಿಲ್ಲ, ಡಿಟಾಕ್ಸ್ ಆಗಲ್ಲ. ನಿದ್ದೆ ಮಾಡಿದಾಗಲೇ ಮೆದುಳು ಕ್ಲೀನ್ ಆಗುವಂಥದ್ದು. 365 ಡೇಸು ಬದುಕಬೇಕು. ಯಾವತ್ತೋ ಒಂದು ದಿನ ಮಾಡ್ತೀನಿ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ನಾವು ನಿದ್ದೆ ಮಾಡಿದಾಗಲೂ ಆ ಕೆಲಸಗಳು ನಡೀತಾನೆ ಇರುತ್ತೆ. ನೀರು ಕಡಿಮೆ ಕುಡಿತಾ ಇದ್ರೆ ಆವಾಗಲೂ ಡಿಟಾಕ್ಸ್ ಆಗೋದಿಲ್ಲ. ರ್ಯಾಂಡಮ್ ಜ್ಯೂಸಸ್ ಏನೋ ಒಂದು ಪ್ರಾಡಕ್ಟಿಂದ ಯುವರ್ ಬಾಡಿ ಕ್ಯಾನ್ ನಾಟ್ ಬಿ ಡಿಟಾಕ್ಸಿಫೈ. ನಮ್ಮ ದೇಹಕ್ಕೆ ಹೊಂದುವಂಥದ್ದೇ ಮಾಡ್ತಾ ಇದ್ದೀವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಡಿಟಾಕ್ಸ್ ಅನ್ನೋ ಒಂದು ಭೂತ ಎಲ್ಲರ ತಲೆ ಹೊಕ್ಕಂಗೆ ಕಾಣಿಸ್ತಾ ಇದೆ. ಏನಿದು, ಏನು ಈ ಕ್ರೇಜ್ ಏನು ಅಂತ ಜನನೇ ಹೇಳಬೇಕು, ಶುರು ಮಾಡಿದವರೇ ಹೇಳಬೇಕು. ಸೊ ಮೊದಲನೇದಾಗಿ ಈಗ ನಾವೆಲ್ಲ ಕಡೆ ನೋಡ್ತಾ ಇರೋವಂಥದ್ದು ಒಂದೇನು ಅಂದರೆ, ಯಾವುದೇ ಪಾರ್ಕಿಗೆ ಹೋದರೆ ತುಂಬ ಕಡೆಯಲ್ಲಿ ಪಾರ್ಕಿನ ಹೊರಗಡೆ ಡಿಟಾಕ್ಸ್ ಜ್ಯೂಸ್ಗಳು ಅಂತ ಒಂದಷ್ಟು ವೆರೈಟಿ ಹಸಿರು ಕೆಂಪು ಬಣ್ಣದ ಏನೇನೋ ತರಕಾರಿ ಜ್ಯೂಸ್ಗಳು, ಸೊಪ್ಪಿನ ಜ್ಯೂಸ್ಗಳು ಎಲ್ಲ ಇಟ್ಕೊಂಡಿರುತ್ತೆ. ಅಥವಾ ನಾವು ಡಿಟಾಕ್ಸ್ ಪ್ರೋಗ್ರಾಮ್ಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ನೋಡ್ತೀವಿ. 3 days ಡಿಟಾಕ್ಸ್ ಪ್ರೋಗ್ರಾಮ್ ಅಂತ ಇರುತ್ತೆ, ಡಿಟಾಕ್ಸ್ ಜ್ಯೂಸಸ್ ಅಂತ ಬರುತ್ತೆ, ಏನೇನೋ ಒಂದಷ್ಟು ಈ ಥರ 7 days ಡಿಟಾಕ್ಸ್ ಪ್ರೋಗ್ರಾಮ್ ಮಾಡಿ, ಹೀಗೆಲ್ಲ ಏನೇನೋ ಒಂದಷ್ಟು. ನಾನು ಜನರು ಮಾತಾಡೋಂಥದ್ದು ಕೇಳಿದ್ದೀನಿ. ಟ್ರಿಪ್ಪೆಲ್ಲ ಮುಗಿಸಿ ಟ್ರಾವೆಲ್ ಮಾಡಿ ಬಂದಿರ್ತಾರೆ, ವೆಕೇಷನ್ ಮುಗಿಸಿ, ಇನ್ನೊಂದು ವಾರ ಡಿಟಾಕ್ಸ್ ಮಾಡ್ತೀನಿ ನಾನು ಅಂತ. ಅಂದರೆ ಇಡೀ ವರ್ಷ ಏನು ಬೇಕಾದರೂ ತಿನ್ನಬಹುದು, ಹೇಗೆ ಬೇಕಾದರೂ ಬದುಕಬಹುದು. ಯಾವಾಗೋ ಒಂದು ವಾರ 2 ದಿನ 3 ದಿನ ಡಿಟಾಕ್ಸ್ ಮಾಡಿದ್ರೆ ಬಾಡಿ ಅಥವಾ ನಮ್ಮ ಶರೀರ ಪೂರ್ತಿ ಸರ್ವಿಸ್ ಕೊಟ್ಟ ಹಾಗೆ ಅನ್ನುವಂಥ ಒಂದು ಯೋಚನೆ ಇದೆ. ಬಟ್ ಹಾಗೆ ಕೆಲಸ ಮಾಡಲ್ಲ ನಮ್ಮ ದೇಹ. ಬರೀ ಡಿಟಾಕ್ಸ್ ಅಂತ ತಗೊಂಡ್ರೆ, ಡಿಟಾಕ್ಸ್ ಅಂದರೆ ಏನು? ಟಾಕ್ಸಿನ್ಸ್, ವಿಷಕಾರಿ ವಸ್ತುಗಳು, ಹಾನಿಕಾರಕ ವಸ್ತುಗಳು ಏನಿದೆ ಅದು ಹೊರಗಡೆ ಹೋಗಬೇಕು, ಅದನ್ನು ದೇಹದಿಂದ ಹೊರಗಡೆ ಹಾಕುವಂಥದ್ದು ಅಂತ. ಇದು ಆಗಲೇಬೇಕಾಗಿರುವಂಥ ಒಂದು ಪ್ರಕ್ರಿಯೆ. ಒಂದು ಏನು ಅಂದರೆ, ಅದು ನಡೀತಾನೇ ಇರುತ್ತೆ. 24 ಗಂಟೆ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಕಿಡ್ನಿ ಆ ಕೆಲಸ ಮಾಡ್ತಿರುತ್ತೆ, ಲಿವರ್ ಆ ಕ್ಷಣದಲ್ಲೂ ಕೂಡ ನಡೀತಾ ಇರುತ್ತೆ. ನಾವು ನಿದ್ದೆ ಮಾಡಿದಾಗಲೂ ಆ ಕೆಲಸಗಳು ನಡೀತಾನೆ ಇರುತ್ತೆ. ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬರಲ್ಲ. ಲಿವರು ಅದೇ ಮಾಡೋದು, ಕಿಡ್ನಿನೂ ಅದೇ ಮಾಡೋದು, ಲಂಗ್ಸು ಅದೇ ಮಾಡೋದು, ಹಾರ್ಟು ಅದೇ ಮಾಡೋದು. ಬಟ್ ಈಗ ಲಂಗ್ಸ್ ಉದಾಹರಣೆಗೆ, ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತಾ ಇರ್ತೀವಿ. ಒನ್ ಫಾರ್ಮ್ ಆಫ್ ಡಿಟಾಕ್ಸಿಫಿಕೇಶನ್ ಅಲ್ವಾ ಅದೀಗ. ಇಂಗಾಲ ಒಳಗಡೆ ಉಳ್ಕೊಂಡ್ರೆ ಆಕ್ಸಿಜನ್ ತಗೊಳಕ್ ಜಾಗ ಇಲ್ಲ ನಮಗೆ. ಆಗ ಅದನ್ನ ಹೊರಗಡೆ ಹಾಕಿದ್ರೆ ಮಾತ್ರ ಡಿಟಾಕ್ಸ್ ಅಂತ ಯಾಕೆ ಬಂತು ಅನ್ಸುತ್ತೆ ನಿಮಗೆ? ಒಂದು ಏನು, ಈಗ ನ್ಯಾಚುರೋಪತಿಯಲ್ಲಿ ಅಥವಾ ನಾವೇನು ಹೇಳ್ತೀವಿ ಅಂದರೆ, ನ್ಯಾಚುರೋಪತಿಯಲ್ಲಿ ಎನಿ ಡಿಸೀಸ್ ಇಸ್ ಕಾಸ್ಡ್, ಒಂದು ಕಾರಣ ಏನು ಅಂದರೆ ಡ್ಯೂ ಟು ಟಾಕ್ಸಿನ್ಸ್ ಅಂತ. ಟಾಕ್ಸಿನ್ಸ್ ಅಂದರೆ ಏನು ಇಲ್ಲಿ ಅಂದರೆ 2-3 ಅಂಶ. ಒಂದು, ನಮ್ಮ ದೇಹಕ್ಕೆ ಬೇಡದ ಹಾನಿಕಾರಕ ವಸ್ತುಗಳು ಬಂದು ಸೇರ್ಕೊಂಡಿರುವಂಥದ್ದು, ಆಹಾರದ ಮೂಲಕ ಆಗಿರ್ಬೋದು, ವಾತಾವರಣದ ಮೂಲಕ ಆಗಿರಬಹುದು. ಈಗ ಹೊರಗಡೆ ಹೋಗ್ತೀವಿ, ಪೊಲ್ಯೂಷನಲ್ಲಿ, ಟ್ರಾಫಿಕಲ್ಲಿ, ಹೊಗೆಯಲ್ಲಿ, ಮೈ ಮೇಲೆ ಒಂದಷ್ಟು ಪೊಲ್ಯೂಷನ್, ಏನೋ ಕೂಡ ಟಾಕ್ಸಿನ್ನೇ. ಅದು ಟಾಕ್ಸಿನ್ನೇ. ಅದನ್ನು ಡಿಟಾಕ್ಸ್ ಮಾಡೋದು ಹೇಗೆಂದರೆ ನೀರು ಹಾಕಿ ತೊಳ್ಕೊಳ್ಳೋದು. ಅದು ಒಂದು ಸರಳ ವಿಧಾನ ಹೇಳೋದು, ಅದು ಡಿಟಾಕ್ಸೇ. ಇನ್ನೊಂದು, ನಾವು ತಗೊಳ್ಳೋ ಆಹಾರದಲ್ಲಿ ಹೋಗುತ್ತೆ ಹಲವಾರು ಅಂಶಗಳು. ಇನ್ನೊಂದು, ದೇಹದಲ್ಲಿ ಉತ್ಪಾದನೆ ಆಗುವಂಥದ್ದು. ದೇಹದಲ್ಲಿ ಉತ್ಪಾದನೆ ಆಗುವಂಥದ್ದು ಅಂದರೆ ಮೆಟಬಾಲಿಸಮ್ ನಡೀತಾ ಇರುತ್ತೆ, ಮೆಟಬಾಲಿಕ್ ವೇಸ್ಟ್ಗಳಿರುತ್ತೆ ಅಲ್ಲಿ. ಯಾವುದೇ ಪ್ರಕ್ರಿಯೆ ನಡಿಬೇಕಾದ್ರೆ, ಈಗ ಶಕ್ತಿ ಉತ್ಪಾದನೆ ಆಗುತ್ತೆ, ATP ಅಂತ ಹೇಳ್ತೀವಿ, ಅಲ್ಲಿ ಒಂದಷ್ಟು ವೇಸ್ಟ್ ಜನರೇಟ್ ಆಗುತ್ತೆ. ಯಾವುದೇ ಪ್ರಕ್ರಿಯೆ ನಡೆಯುವಾಗ ವೇಸ್ಟ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಕೂಡ ಅದೇ ರೀತಿ ವೇಸ್ಟೇ ದೇಹದಲ್ಲಿ. ನಮ್ಮ ಜೀವಕೋಶಗಳಲ್ಲಿ ಕೊಡಬೇಕಿದ್ರೆ ಅದರಲ್ಲಿ ಹೊಗೆ ಬರ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ, ಎಲ್ಲಾನು ಕೂಡ ಅದರ ಪ್ರಾಡಕ್ಟ್ಗಳು, ವೇಸ್ಟ್ ಪ್ರಾಡಕ್ಟ್ಗಳು ದೇಹದಲ್ಲೂ ಹಾಗೆ ಆಗ್ತಿರುತ್ತೆ. ಸೊ ಅದನ್ನು ದೇಹ ಹೊರಗಡೆ ಹಾಕ್ತಾನೇ ಇರುತ್ತೆ. ಲಿವರಲ್ಲಿ, ಕಿಡ್ನಿಯಲ್ಲಿ ಎಲ್ಲ ಆಗ್ತಿರುತ್ತೆ. ಜೀವಕೋಶಗಳನ್ನು ಆ ಕೆಲಸ ನಡೀತಿರುತ್ತೆ. ಜೀವಕೋಶಗಳು ರಕ್ತಕ್ಕೆ ಕಳಿಸುತ್ತೆ, ರಕ್ತ ಕೆಲವೊಂದನ್ನು ಕಿಡ್ನಿಯಲ್ಲಿ ಫಿಲ್ಟರ್ ಮಾಡುತ್ತೆ, ಕೆಲವೊಂದನ್ನು ಲಿವರ್ನಲ್ಲಿ ಫಿಲ್ಟರ್ ಮಾಡುತ್ತೆ. ಸೊ ಇದು ಪ್ರೊಸೆಸ್ ನಡೀತಾ ಇರುವಂಥದ್ದು. ಕೆಲವೊಂದಷ್ಟು ಚರ್ಮದ ಮೂಲಕನೂ ಹೊರಗಡೆ ಹೋಗುತ್ತೆ. ಈಗ ಬೆವರುತ್ತೆ, ಬೆವರಿನೊಟ್ಟಿಗೆ ಒಂದಷ್ಟು ಬೇಡದೇ ಇರೋ ಅಂಶಗಳು ಹೋಗುತ್ತೆ.
ಸೊ ಇದು ನಮ್ಮ ದೇಹದಲ್ಲಿ ನಡೀತಿರೇ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಬಟ್ ಈ ಥರ ಅದಕ್ಕೊಂದು ಪ್ರೋಗ್ರಾಮ್ ಥರ ಮಾಡಿ 3 ದಿನ ಅಥವಾ ಒಂದು ವಾರ ರೆಜಿಮೆನ್ ಮಾಡಿದ್ರೆ ಅದರಿಂದ ಏನು ಲಾಭ ಇಲ್ಲ ಅಂತ ಹೇಳೋದ ನೀವು, ಅಥವಾ ಲಾಭ ಇಲ್ಲ ಅಗತ್ಯ ಇದ್ದಾಗ ಮಾಡಬಾರ್ದ? ಅದರಲ್ಲಿ ನನ್ಗೆ ಅನ್ಸೋದೇನು ಅಂದರೆ, ನಾನು ಗಮನಿಸಿದ ಹಾಗೆ ಅಥವಾ ಅಧ್ಯಯನ ಮಾಡಿರೋ ಹಾಗೆ, ಬರೀ 3 ದಿನ 1 ವಾರ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಾವು ಯಾವುದನ್ನು ಮಾಡ್ತಾ ಇದ್ವಿ, ನಮ್ಮ ದೇಹಕ್ಕೆ ಹೊಂದುವಂಥದ್ದೇ ಮಾಡ್ತಾ ಇದ್ದೀವ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ರ್ಯಾಂಡಮ್ಲಿ ಯಾರೋ ಏನೋ ಜ್ಯೂಸ್ ಕುಡಿತೀನಿ ಡಿಟಾಕ್ಸ್ ಆಗುತ್ತಾ? ಆಗಲ್ಲ. ಇದು ಒಂದು. ಯಾವುದೋ ರ್ಯಾಂಡಮ್ ಕೋರ್ಸ್ಗಳನ್ನು ಜಾಯಿನ್ ಮಾಡ್ತೀನಿ ಅಂದರೆ ನನಗೆ ಹೊಂದಲ್ಲ. ಇನ್ನೊಂದು, ಬರೀ 3 ದಿನದಲ್ಲಿ ಈಗ ನಿತ್ಯ ಆಗ್ತಾ ಇರೋದಲ್ಲದೇನೆ ನಾವು ಎಷ್ಟು ಡಿಟಾಕ್ಸ್ ಆಗ್ತಿರುತ್ತೆ ನಿತ್ಯವೂ ನಮ್ಮ ದೇಹದಲ್ಲಿ, ಅದಕ್ಕಿಂತ ಜಾಸ್ತಿ ನಾವೀಗ ಪ್ರೊಸೆಸ್ಡ್ ಫುಡ್ ಎಲ್ಲ ತಿಂತಾ ಇದ್ದರೆ, ಅಥವಾ ನನಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಇದ್ದರೆ, ಅಥವಾ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಇದೆಲ್ಲ ಇದ್ದಾಗ ಟಾಕ್ಸಿಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ದೇಹದಲ್ಲಿ, ನಮ್ಮ ಪ್ರೊಸೆಸ್ಗಿಂತನೂ ಜಾಸ್ತಿ ಆಗ್ತಿರುತ್ತೆ. ಅದು 3 ದಿನದಲ್ಲಿ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಸರಳ, ನೀವು ಇಲ್ಲಿ ದಿನಾ ಗುಡಿಸ್ತಾ ಇದ್ದರೆ ಕ್ಲೀನ್ ಇರುತ್ತೆ. ನೀವು 3 ತಿಂಗಳು ಬರೋದೇ ಇಲ್ಲ, ಬೇಗ ಹಾಕೊಂಡು ಹೋಗ್ತೀರಿ. 3 ತಿಂಗಳು ಬಿಟ್ಟು ಬಂದು ಧೂಳಲ್ಲಿ ಮುಳುಗಿರುತ್ತೆ, ಬಲೆ ತುಂಬಿರುತ್ತೆ. ಹೌದು. ಅಂದ್ರೆ ಡೈಲಿ ಗುಡಿಸಿದಾಗ ಕ್ಲೀನ್ ಆಗೋದಕ್ಕಿಂತ, ಅಂದ್ರೆ ಮತ್ತೆ ಧೂಳು ತುಂಬಿಕೊಳ್ಳೋದಕ್ಕಿಂತ ಜಾಸ್ತಿ ಇದೆಲ್ಲ ಆಗಿರುತ್ತೆ, ಬಾಡಿಲೂ ಹಂಗೆ ಆಗುತ್ತೆ ಅಂತ. ಹೌದು, ದಿನ ನಡೀತಿರುತ್ತೆ. ಉದಾಹರಣೆಗೆ ಮಲ ವಿಸರ್ಜನೆ ನಿತ್ಯ ಆಗಲ್ಲ, ಕಾನ್ಸ್ಟಿಪೇಷನ್ ಇರುತ್ತೆ. ಅಂದರೆ ನಿತ್ಯ ಆಗ್ತಾ ಇಲ್ಲ ಅಂದರೆ ಅದು ಒಂದು ರೀತಿ ಟಾಕ್ಸಿನ್ಸ್ ಅಲ್ವಾ, ಅದು ದೇಹದೊಳಗಡೆ ಇದ್ದಾಗ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ, ಅಲ್ಲಿ ಮೈಕ್ರೋಬ್ಸ್ ಗ್ರೋ ಆಗುತ್ತೆ ಅಲ್ವಾ. ಇಂಥದ್ದು ಹಲವಾರು ಅಂಶಗಳಿದೆ. ಇನ್ನು ಕಮಿಂಗ್ ಟು ಪರ್ಟಿಕ್ಯುಲರ್ಲಿ ದೀಸ್ 3 days 7 days 8 days ವಾಟ್ ಎವರ್ ಡಿಟಾಕ್ಸ್ ಪ್ರೋಗ್ರಾಮ್, ಒಂದು ಹೇಳಿದಾಗೆ ನಿಮ್ಮ ದೇಹಕ್ಕೆ ಹೊಂದಲ್ಲ ಎಲ್ಲವೂ ಕೂಡ. ಸೊ ಡೋಂಟ್ ಡೂ ದ್ಯಾಟ್ ಜಸ್ಟ್ ಫಾಲೋಯಿಂಗ್ ಸೋಷಿಯಲ್ ಮೀಡಿಯಾ, ಯಾರೋ ಹೇಳಿದ್ರು ರ್ಯಾಂಡಮ್ ಆಗಿ. ಇನ್ನೊಂದು, ಆ ಥರ ಮಾಡೋದ್ರಿಂದ ಹೆಚ್ಚು ಪರಿಣಾಮ ಆಗೋದಿಲ್ಲ. ದಿನನಿತ್ಯವೂ ನೀವು ಡಿಟಾಕ್ಸ್ ಆಗೋದಕ್ಕೆ ಏನೇನು ಏಡ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಆಹಾರವನ್ನು ಸೇವಿಸುವಂಥದ್ದು, ಅಥವಾ ನಿದ್ದೆ ಸರಿಯಾಗಿ ಮಾಡೋವಂಥದ್ದು. ನೀವು ಏನು ಜ್ಯೂಸ್ ತಗೊಳ್ಳಿ, ನಿದ್ದೆ ಮಾಡಿಲ್ಲ, ಡಿಟಾಕ್ಸ್ ಆಗಲ್ಲ. ಮೆದುಳಿನಲ್ಲಿ ನಿದ್ದೆ ಮಾಡಿಲ್ಲ ಅಂದರೆ ಮೆದುಳಲ್ಲಿರುವಂಥ ವೇಸ್ಟ್ ಏನು ಬೈ ಪ್ರಾಡಕ್ಟ್ ಇದೆ, ವೇಸ್ಟ್ಗಳಿದೆ, ಅದು ಕ್ಲೀನ್ ಆಗಲ್ಲ. ಅದಕ್ಕೆ ರೆಸ್ಟ್ ಸಿಗ್ತಾ ಇಲ್ಲ. ನಿದ್ದೆ ಮಾಡಿದಾಗಲೇ ಮೆದುಳು ಕ್ಲೀನ್ ಆಗುವಂಥದ್ದು, ಮೆದುಳಿನಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ ರೀಸೆಟ್ ಆಗೋದು, ಸಾಫ್ಟ್ ರೀಸೆಟ್. ಅದು ಆ ವೇಸ್ಟ್ಗಳು, ಈಗ ರಕ್ತ ಹೇಗೆ ದೇಹದ ಬೇರೆ ಭಾಗದಿಂದ ವೇಸ್ಟ್ ಪ್ರಾಡಕ್ಟ್ಸ್ ತಗೊಂಡು ಹೋಗುತ್ತೋ, ಮೆದುಳಲ್ಲಿ ಬೇರೆ ಒಂದು ಫ್ಲೂಯಿಡ್ ಇರುತ್ತೆ, CSF ಅಂತ ಹೇಳ್ತೀವಿ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಬೇರೆ ಒಂದು ಫ್ಲೂಯಿಡ್ ಇರುತ್ತೆ. ಅದರಲ್ಲಿ ವೇಸ್ಟ್ಗಳು ತುಂಬ್ತಾ ಹೋಗುತ್ತೆ. ಅದು ಕ್ಲೀನ್ ಆಗೋದು ನಾವು ನಿದ್ದೆ ಮಾಡಿದಾಗ. ವ್ಯಕ್ತಿ ನಿದ್ದೆ ಮಾಡದೇ ಇದ್ದರೆ ಅದು ಹಾಗೇ ಇರುತ್ತೆ. ಅದು ಜಾಸ್ತಿ ಆದಷ್ಟು ಮರೆವಿನ ಸಮಸ್ಯೆ, ಇಂಥದ್ದೆಲ್ಲ ಮೆದುಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಬರ್ಬೋದು, ಕಾಗ್ನೇಟಿವ್. ಸೊ ಅದು ಇಟ್ಸ್ ಅನದರ್ ಬಿಗ್ ಟಾಪಿಕ್, ಆಯಿತಾ. ಅಂದರೆ ಈ ಡಿಟಾಕ್ಸ್ ನಡೀತಾ ಇರುತ್ತೆ, ನೀವು ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳದೆ, ಸರಿಯಾದ ಆಹಾರ ಸೇವನೆ ಮಾಡದೆ, ನೀರು ಕುಡಿದೆ. ಆಗಲೇ ನಾವು ಒಂದು ಎಪಿಸೋಡಲ್ಲಿ ನೀರು ಜಾಸ್ತಿ ಆಗೋ ಬಗ್ಗೆ ಮಾತಾಡಿದ್ವಿ. ನೀರು ಕಡಿಮೆ ಕುಡಿತಾ ಇದ್ರೆ ಆವಾಗಲೂ ಡಿಟಾಕ್ಸ್ ಆಗೋದಿಲ್ಲ. ಅದಕ್ಕೆ ಹೊರಗೆ ಹೋಗ್ಬೇಕು ದಾರಿ ಹೌದಲ್ಲ. ರಕ್ತದಲ್ಲೇ ಪ್ಯೂರಿಫಿಕೇಶನ್ ಆಗೋದು, ರಕ್ತವೇ ಲಿವರಿಗೆ ಕಿಡ್ನಿಗೆ ಹೋಗೋದು ಅಂತ ಆದಮೇಲೆ ರಕ್ತದಲ್ಲಿ ಅದು ನೀರಿನ ಅಂಶ ಇಲ್ಲ, ಜಾಸ್ತಿ ಇಲ್ಲ ಅಂತ ಆದಾಗ ಅಲ್ಲಿ ಪ್ಯೂರಿಫೈ ಸರಿಯಾಗಿ ಆಗಲ್ಲ. ಆವಾಗ ಟಾಕ್ಸಿನ್ಸ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಲವಾರು ಅಂಶಗಳಿದೆ. ಸೊ ಬರೀ ಮತ್ತು ಇನ್ನೊಂದೇನು ಅಂದರೆ, ಈ ಜ್ಯೂಸ್ಗಳು ಅಥವಾ ಯಾವುದೇ ಡಿಟಾಕ್ಸಿಗೆ ಅಂತ ತಗೋತೀರಿ, ಅದರ ಪರಿಣಾಮ ನಮ್ಮ ದೇಹದ ಮೇಲೆ ಏನು, ಅದಕ್ಕೊಂದು ಗುಣ ಇರುತ್ತಲ್ವಾ, ಆ ಜ್ಯೂಸ್ಗಳದ್ದೊಂದಷ್ಟು ಗುಣಗಳಿರುತ್ತೆ. ನಮ್ಮ ದೇಹ ಪ್ರಕೃತಿ ಏನು ಅಂತ ತಿಳ್ಕೊಂಡು ಮಾಡಬೇಕಾಗಿರೋದು ಮುಖ್ಯ. ಹೌದು. ಇನ್ನೂ ಒಂದೇನು ಅಂದರೆ, ತುಂಬ ಜನ ಏನು ಅಂದ್ಕೊಳ್ಳಿ, ಆಯುರ್ವೇದದ ವಿಷಯಕ್ಕೆ ಬಂದಾಗ, ಐ ಆಮ್ ಅಂಡರ್ಗೋಯಿಂಗ್ ಆಯುರ್ವೇದಿಕ್ ಡಿಟಾಕ್ಸ್ ಪ್ರೋಗ್ರಾಮ್ ಅಂತ, ಪಂಚಕರ್ಮ ಉಪಕರ್ಮಗಳು ಏನೇನು ಅಭ್ಯಂಗ ಇರ್ಬೋದು, ಬಸ್ತಿ ಇರ್ಬೋದು, ವಮನ, ಇಂಥದ್ದು ತುಂಬ ಇದೆ ಅಲ್ಲಿ ಬೇರೆ ಬೇರೆ. ಅದನ್ನೆಲ್ಲ ಮಾಡಿಕೊಂಡು ದೇ ಕಾಲ್ ಇಟ್ ಡಿಟಾಕ್ಸ್ ಪ್ರೋಗ್ರಾಮ್. ಇಟ್ ಈಸ್ ನಾಟ್ ಡಿಟಾಕ್ಸ್ ಆಗುತ್ತೆ, ದೇಹದಲ್ಲಿ ಬೇಡದೇ ಇರೋದನ್ನ ಹೊರಗಡೆ ಹಾಕತ್ತೆ, ಬಟ್ ಇಟ್ ಈಸ್ ನಾಟ್ ಅ ಡಿಟಾಕ್ಸ್ ಪ್ರೋಗ್ರಾಮ್. ಅದು ಬೇರೆ ಹಲವು ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ಇಡೀ ದೇಹಕ್ಕೆ ಬೇರೆ ಬೇರೆ ರೀತಿಯಂತ ಏನು ಸಹಾಯ ಮಾಡುವಂತ ರಿಜುವನೇಷನ್ ಏಡ್ ಮಾಡುವಂತ ಎಲ್ಲ ವ್ಯವಸ್ಥೆಗಳನ್ನು ಕೊಡುತ್ತೆ. ಸೊ ಕಾಲಿಂಗ್ ಇಟ್ ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್ ಈಸ್ ನಾಟ್ ರೈಟ್, ಆ್ಯಂಡ್ ಇಟ್ ಈಸ್ ನಾಟ್ ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್. ಡಿಟಾಕ್ಸಿಫಿಕೇಶನ್ ಹ್ಯಾಪನ್ಸ್ ಥ್ರೂ ಔಟ್ ದ ಡೇ, 24/7 ಆಗ್ತಾನೆ ಇರುತ್ತೆ. ನಾವು ಅದಕ್ಕೆ ಸಹಾಯ ಆಗುವಂತೆ 365 ಡೇಸು ಬದುಕಬೇಕು. ಯಾವತ್ತೋ ಒಂದು ದಿನ ಮಾಡ್ತೀನಿ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಇನ್ಸ್ಟೆಡ್ ಕೆಲವೊಂದು ಸಲ ಅದು ಹಾರ್ಮ್ ಮಾಡಬಹುದು. ಸೊ ಹಾಗಾಗಿ ರ್ಯಾಂಡಮ್ ಜ್ಯೂಸಸ್ ಏನೋ ಒಂದು ಪ್ರಾಡಕ್ಟಿಂದ ಯುವರ್ ಬಾಡಿ ಕೆನಾಟ್ ಬಿ
ಡಿಟಾಕ್ಸಿಫೈಡ್. ಆ್ಯಂಡ್ ದೇರ್ ಆರ್ ಸಮ್ ಮೆಡಿಸಿನ್ಸ್, ಹರ್ಬ್ಸ್, ಅದು ಈ ಶುದ್ಧೀಕರಣ ಮಾಡೋಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಹಾಗಂತ ಅದನ್ನೇ ತಿಂತಾ ಇದ್ರೆ ಒನ್ ಸೈಜ್ ಫಿಟ್ ಆಲ್ ಅಲ್ಲ ಇದು. ಅಲ್ಲ. ಸೊ ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಹೂ ಡಸ್ ದ ಟ್ರೀಟ್ಮೆಂಟ್. ಈ ದೇಹದಿಂದ ಯಾವಾಗ ನಾವು ಆಮ ಅಥವಾ ಟಾಕ್ಸಿನ್ಸ್ ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಚಿಕಿತ್ಸೆಗಳಿದೆ. ಬಟ್ ಈ ಸೋ ಕಾಲ್ಡ್ ಡಿಟಾಕ್ಸ್ ಪ್ರೋಗ್ರಾಮ್ ಏನು ನಾವು ನೋಡ್ತಾ ಇದ್ದೀವಿ, ದ್ಯಾಟ್ ಈಸ್ ನಾಟ್ ದ ರೈಟ್ ವೇ ಟು ಡೂ ಇಟ್. 3 days 7 days ಪ್ರೋಗ್ರಾಮ್ಸ್ ಆರ್ ನಾಟ್ ಫಾರ್ ಆಲ್. ಸೊ ಒಟ್ಟಿನಲ್ಲಿ ನಮ್ಮ ದೇಹ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಕಂಟಿನ್ಯೂಸ್ ಒಂದು ರೆಜ್ಯುಮೆನನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಮುಖ್ಯ. ಬಿಟ್ಟು ಇಷ್ಟು ಬೇಕಾದನ್ನೆಲ್ಲ ಮಾಡ್ತೀನಿ ಆಮೇಲೆ ಅದನ್ನು ಕ್ಲಿಯರ್ ಮಾಡಿದ್ರಾಯ್ತು ಅನ್ನೋ ಶಾರ್ಟ್ಕಟ್ಗಳನ್ನು ಹುಡುಕಬಾರ್ದು ಅನ್ನೋದು ಸದ್ಯಕ್ಕೆ ನಾವು ತಿಳ್ಕೊಬೇಕಾಗಿರುವಂಥ ಸತ್ಯ. ಇದು ಈ ಹೊತ್ತಿನ ಆಹಾರದಲ್ಲಿ ಆರೋಗ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಿನ್ನಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿಮ್ಮನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ತೆ.